ಯಾವ ಯಾವ ಕಾರಣಗಳಿಗೆ ಇವತ್ತು ಹಿರಿಯ ಸಚಿವರಾಗಿದ್ದಂತ ರಾಜಣ್ಣ ಅವರ ರಾಜೀನಾಮೆಯನ್ನ ನೀವು ಪಡೆದುಕೊಂಡಿದ್ದೀರಿ? ಇದು ನಿಮ್ಮ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಷ್ಟೇ ಅಲ್ಲ, ಸತ್ಯವನ್ನ ಬಹಿರಂಗಪಡಿಸಬೇಕು. ಸದನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನೀವು ಅವ್ರನ್ನ ಸಂಪುಟದಿಂದ ಕೈ ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ಸದನಕ್ಕೂ ಕೂಡ ತಿಳಿಸುವಂತ ಕರ್ತವ್ಯ ಮಾನ್ಯ ಮುಖ್ಯಮಂತ್ರಿಗಳದು. ಹಾಗಾಗಿ ಎರಡೂ ಸದನದಲ್ಲಿ ನಾವು ವಿಚಾರವನ್ನ ಚರ್ಚೆ ಮಾಡ್ತೇವೆ. ರಾಜಣ್ಣ ಅವರ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ. ಷಡ್ಯಂತ್ರ ಪಿತೂರಿ ಸಂದರ್ಭ ಬಂದಾಗ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ಎದ್ದಿರ್ತಕ್ಕಂಥ ಪ್ರಶ್ನೆ ಏನು, ಸಂವಿಧಾನದ ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡು ಇಡೀ ದೇಶಾದ್ಯಂತ ತಿರುಗ್ತಕ್ಕಂಥ ರಾಹುಲ್ ಗಾಂಧಿ ಸತ್ಯವನ್ನ ಅರಗಿಸ್ಕೊಳ್ತಕ್ಕಂಥ, ಸತ್ಯವನ್ನ ಕೇಳ್ತಕ್ಕಂಥ ಧೈರ್ಯ ಇರ್ಲಿಲ್ವಾ ಹಾಗಾದ್ರೆ ರಾಹುಲ್ ಗಾಂಧಿಗೆ? ಒಬ್ಬ ಬುಡಕ ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿರಿಯ ಸಚಿವರನ್ನು ನಡೆಸ್ಕೊಳ್ತಕ್ಕಂಥ ರೀತಿನ ಇವತ್ತು ಕಾಂಗ್ರೆಸ್ ಪಕ್ಷ ಹಾಗಾದ್ರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಉದ್ದುದ್ದ ಭಾಷಣ ಬಿಗಿತಾರೆ ಕಾಂಗ್ರೆಸ್ ಪಕ್ಷದವರು, ಇವತ್ತು ರಾಜಣ್ಣ ಅವ್ರ ಬಗ್ಗೆ ನಡ್ಕೊಂಡಿರ್ತಕ್ಕಂಥದ್ದು ಸರಿನಾ ಅಂತೇಳಿ ಇವತ್ತು ಇಡೀ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವ ಯಾವ ಕಾರಣಗಳಿಗೆ ಇವತ್ತು ಹಿರಿಯ ಸಚಿವರಾಗಿದ್ದಂತ ರಾಜಣ್ಣ ಅವರ ರಾಜೀನಾಮೆಯನ್ನ ನೀವು ಪಡೆದುಕೊಂಡಿದ್ದೀರಿ? ಇದು ನಿಮ್ಮ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಷ್ಟೇ ಅಲ್ಲ, ಸತ್ಯವನ್ನ ಬಹಿರಂಗಪಡಿಸಬೇಕು. ಸದನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನೀವು ಅವ್ರನ್ನ ಸಂಪುಟದಿಂದ ಕೈ ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ಸದನಕ್ಕೂ ಕೂಡ ತಿಳಿಸುವಂತ ಕರ್ತವ್ಯ ಮಾನ್ಯ ಮುಖ್ಯಮಂತ್ರಿಗಳದು. ಹಾಗಾಗಿ ಎರಡೂ ಸದನದಲ್ಲಿ ನಾವು ವಿಚಾರವನ್ನ ಚರ್ಚೆ ಮಾಡ್ತೇವೆ. ರಾಜಣ್ಣ ಅವರ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ. ಷಡ್ಯಂತ್ರ ಪಿತೂರಿ ಸಂದರ್ಭ ಬಂದಾಗ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ಎದ್ದಿರ್ತಕ್ಕಂಥ ಪ್ರಶ್ನೆ ಏನು, ಸಂವಿಧಾನದ ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡು ಇಡೀ ದೇಶಾದ್ಯಂತ ತಿರುಗ್ತಕ್ಕಂಥ ರಾಹುಲ್ ಗಾಂಧಿ ಸತ್ಯವನ್ನ ಅರಗಿಸ್ಕೊಳ್ತಕ್ಕಂಥ, ಸತ್ಯವನ್ನ ಕೇಳ್ತಕ್ಕಂಥ ಧೈರ್ಯ ಇರ್ಲಿಲ್ವಾ ಹಾಗಾದ್ರೆ ರಾಹುಲ್ ಗಾಂಧಿಗೆ? ಒಬ್ಬ ಬುಡಕ ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿರಿಯ ಸಚಿವರನ್ನು ನಡೆಸ್ಕೊಳ್ತಕ್ಕಂಥ ರೀತಿನ ಇವತ್ತು ಕಾಂಗ್ರೆಸ್ ಪಕ್ಷ ಹಾಗಾದ್ರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಉದ್ದುದ್ದ ಭಾಷಣ ಬಿಗಿತಾರೆ ಕಾಂಗ್ರೆಸ್ ಪಕ್ಷದವರು, ಇವತ್ತು ರಾಜಣ್ಣ ಅವ್ರ ಬಗ್ಗೆ ನಡ್ಕೊಂಡಿರ್ತಕ್ಕಂಥದ್ದು ಸರಿನಾ ಅಂತೇಳಿ ಇವತ್ತು ಇಡೀ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ.